ನಾರಾಯಣೇ ಸರ್ವಸ್ಯಾಧ್ಯರೇ ದೇವಿ ನಾರಾಯಣಿ ನಮೋಸ್ತುತೆ ಅಲ್ಲಿ ಮಾಡುವಂತಹ ಚಿತ್ರದ ಮುಹೂರ್ತವಾಗಿ ಒಳ್ಳೆಯ ಎಲ್ಲರಿಗೂ ಬೇಕಾದಂತಹ ಒಳ್ಳೆಯ ರೀತಿಯಲ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸದ ಹೊರಗಡೆ ಹೋಗಿ ಎಲ್ಲೂ ಲೋಪ ಇದ್ದಂಗೆ ಅಚ್ಚುಕಟ್ಟಾಗಿ ಮಾಡುವಂಥ ಆ ವ್ಯಕ್ತಿ ಶ್ರೀನಿವಾಸ್ ಅವರು. ಒಂದು ಪೋಸ್ಟರ್ ಆಗಲಿ ಒಂದು ವಿಜುವಲ್ಸ್ ಆಗಲಿ ನೋಡ್ತು ಅಂದರೆ ಸಿನಿಮಾ ಯಾವ ಥರ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ಸಿನಿಮಾದ ಸುಮಾರು ನಾವು ಕ್ಲಿಪ್ಪಿಂಗ್ ಸ್ವದೇಶದಲ್ಲ ಹೋಗಿ ಮಾಡ್ಕೊಂಡ್ಬಂದಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿ ನಾವು ಕೇಳಿದ್ರೆ ಎಲ್ರಿಗೂ ನಮಸ್ಕಾರ. ಲೈಕ್ ಬಂದಿರುವಂಥ ಮಾಧ್ಯಮದ ಹಿರಿಯರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಕಲಾವಿದರಿಗೆ, ಸಿನಿಮಾ ಟೆಕ್ನಿಷಿಯನ್ಸ್, ಸಂಕೇತ್ ಕರೀಮಾ ಸರ್ ಬನ್ನಿ ಸರ್ ಇಲ್ಲಿ ಬನ್ನಿ. ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲರೂ ಕೊನಾರ್ಕ್ ಅಂದರೆ ಲೈಕ್ ಒಂದು ಥ್ರೆಡ್ ಏನಿತ್ತು, ನಾನು ಈ ಥ್ರೆಡ್ ಒಂದು ಏನು ಆಲೋಚನೆ ಮಾಡಿದ್ದೆ. ಆ ಆಲೋಚನೆಗೆ ಹೀರೋ ಕ್ಯಾರೆಕ್ಟರ್ ಬೆಳಕು ಚೆಲ್ಲುವಂಥ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಆ ಥಾಟ್ ಪ್ರೊಸೆಸ್ ಒಂದು ಏನೋ ವಿಷಯದ ಬಗ್ಗೆ ಮಾತಾಡ್ತೀನಿ, ಆ ವಿಷಯದ ಮೇಲೆ ಬೆಳಕು ಚೆಲ್ಲುವಂಥ ಕ್ಯಾರೆಕ್ಟರ್ ಬೇಕಾಗಿತ್ತು. ಆ ಕ್ಯಾರೆಕ್ಟರ್ ನೇಮು ಬೆಳಕು ಮೇಲೆನೇ ಬೇಕಾಗಿತ್ತು ನನಗೆ. ಸೊ ಲೈಕ್ ಕೊನಾರ್ಕ್ ಅಂದರೆ ಲೈಕ್ ಕೋನ ಅಂದರೆ ಆ್ಯಂಗಲ್, ಸೂರ್ಯನ ಬೆಳಕು ಬರುವ ದಾರಿನ ಕೊನಾರ್ಕ್ ಅಂತಾರೆ. ಸೊ ಅದು ಆಪ್ಟ್ ಆಗಿತ್ತು, ಆದ್ರಿಂದ ಕೊನಾರ್ಕ್ ಅಂತ ಟೈಟ್ಲ್ ಇಟ್ಕೊಂಡೆ. ಸರ್ ಒಂದು ಒಳ್ಳೆ ಪ್ರಯತ್ನ ಸರ್. ನನ್ನ ದಾರಿ ಯಾವ ಕಡೆ ಅಂತ ಹೇಳಿದ್ರೆ ತುಂಬ ಅದ್ಭುತವಾದ ಒಂದು ಒಳ್ಳೆ ವಿಷಯ ಸರ್. ನನ್ನ ಸಿನಿಮಾ ಪ್ರಯಾಣ ಅಥವಾ ನನ್ನ ಸಿನಿಮಾ ಕುತೂಹಲ ಅರಳಿದ್ದು ಲೈಕ್ ಚಿಕ್ಕಂದಿನಲ್ಲಿ. ಯಾಕೆ ಸಿನಿಮಾಗೆ ಇಷ್ಟು ಜನ ಮಾರು ಹೋಗ್ತಾರೆ ಅಂತ ನನ್ನ ಪ್ರಯಾಣ ಟ್ರಾವೆಲ್ ಆಯಿತು. ಸೊ ಅದರಲ್ಲಿ ಸ್ಟೂಡೆಂಟ್ ಆಗಿ ಬೆಳೀತಾ ಬಂದಾಗ ಲೈಕ್ ಅಂದರೆ ಸಿನಿಮಾನ ಒಂದು ಮಾಧ್ಯಮ ಇಷ್ಟು ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು, ಸೋಷಿಯಲ್ ವ್ಯಾಲ್ಯೂಸ್ ಆಗಿರ್ಬೋದು, ಎಕನಾಮಿಕ್ ವ್ಯಾಲ್ಯೂಸ್ನ ತಿಳ್ಕೊಂಡು ಸೊ ಲೈಕ್ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಏನೋ ಸಾಧನೆ ಮಾಡಬೇಕು ಅಂತ ಬಂದಾಗ ಎಸ್ ಸರ್. ನಾನು ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗಲೂ ನನ್ನ ದಾರಿ, ನಾನು ಸಿನಿಮಾ ಆಸ್ ಎ ಸ್ಟೂಡೆಂಟ್ ಆಗಿ ಇಬ್ಬರನ್ನ ಕಲಾವಿದರು ಮತ್ತು ನಿರ್ದೇಶಕರು ರವಿಚಂದ್ರನ್ ಸರ್ ಮತ್ತು ಪುಟ್ಟಣ್ಣ ಕಳಗಲ್ ಸರ್ ನೋಡ್ತಾ ಇರಬೇಕು, ಸಿನಿಮಾ ನೋಡ್ತಾ ಇರಬೇಕು. ನನ್ನ ಸಿನಿಮಾಗಳ ಔಟ್ಪುಟ್ ಹೇಗಿರಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾಲ್ ಸರ್ ಕುಸ್ರಿ ಇರಬೇಕು, ಫ್ರೇಮಲ್ಲಿ ರವಿ ಸರ್ ಕನಸಿರಬೇಕು ಅಂತ ಬೆಳೆದವನು. ಇದು ನನ್ನ ದಾರಿ, ಈ ದಾರಿಯಲ್ಲೇ ಹೋಗ್ತೇನೆ ಸರ್. ಕಥೆಯಲ್ಲಿ ಕಣಗಾಲ್ ಸರ್ ಕುಸ್ರಿ, ಫ್ರೇಮಲ್ಲಿ ರವಿ ಸರ್ ಕನಸಿರಬೇಕು ಅಂತ, ಇದು ನನ್ನ ದಾರಿ ಸರ್. ಥ್ಯಾಂಕ್ ಯು ಸರ್.
ಸರ್ ಸರ್ ಹೇಗೆ ಆರಂಭ ಆಯಿತು ಅಂದರೆ ಸರ್ ಲೈಕ್ ಇವಾಗ ಸಿನಿಮಾ ಅನ್ನೋದೇ ಒಂದು ಸೆಲೆಬ್ರೇಷನ್ ಸರ್. ಸೆಲೆಬ್ರೇಷನ್ ಈಗ ನಾವು ಎಲ್ಲ ನೋಡ್ತಾ ಇದ್ವಿ, ಮುಹೂರ್ತಗಳು ಕಮ್ಮಿ ಆಗ್ತಾ ಇವೆ, ಸಿನಿಮಾ ಮೇಲೆ ಒಪಿನಿಯನ್ ಕಮ್ಮಿ ಆಗ್ತಾ ಇವೆ. ಯಾವುದೇ ಜನರೇಷನ್ ಬಂದರೂ ಯಾವುದೇ ಮೀಡಿಯಂ ಬಂದರೂ ಕೂಡ ಸಿನಿಮಾನ ಎಲ್ಲೂ ಕೂಡ ಲೈಕ್ ಅದು ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಆ ಸಿನಿಮಾ ಸೆಲೆಬ್ರೇಷನ್ ಯಾವಾಗಲೂ ಆಗಿರುತ್ತೆ, ಭಾವನೆಗಳ ಒಂದು ಉತ್ಸವ. ಸೊ ಲೈಕ್ ಆ ಎಮೋಷನ್ಸ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಆ ರೀತಿ ಈ ಒಂದು ಮುಹೂರ್ತನ ಮೊದಲು ಎಷ್ಟು ಅದ್ದೂರಿಯಾಗಿ ನಡೀತಾ ಇತ್ತು, ಆ ಸೆಲೆಬ್ರೇಷನ್, ಆ ಭಾವನೆಗಳನ್ನ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಿ ಆ ಸೆಲೆಬ್ರೇಟ್ ಮಾಡಬೇಕು ಅನ್ನಿಸ್ತು. ಸೊ ಅದಕ್ಕೆ ನಾವು ಫೋಟೋಶೂಟ್ನ ಆ ಕಾನ್ಸೆಪ್ಟ್ನ ಇಟ್ಕೊಂಡು ಅದನ್ನು ಶೂಟ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದ್ವಿ ಸರ್. ಸರ್ ಶೂಟಿಂಗಲ್ಲಿ ನಾವು ಲೊಕೇಶನ್ ಕಂಪ್ಲೀಟ್ ಶೂಟಿಂಗ್ ಆಗಿದೆ. ಫಸ್ಟ್ ಶೆಡ್ಯೂಲ್ ನಾವು ಪ್ರಾಬಬ್ಲಿ ಏನಂತಂದ್ರೆ ಅಕ್ಟೋಬರಿಂದ ಹೋಗಬೇಕು ಅಂದ್ರೆ ಸೌತ್ ಆಫ್ರಿಕಲ್ಲಿ ಫಸ್ಟ್ ಶೆಡ್ಯೂಲ್ ಮಾಡ್ತೀವಿ ನಾವು. ಸೌತ್ ಆಫ್ರಿಕಲ್ಲಿ 2 months ಶೆಡ್ಯೂಲ್ ಹಾಕೊಂಡು ಆಲ್ರೆಡಿ ಸ್ಕೌಟಿಂಗ್ ಆಗಿದೆ, ಅಲ್ಲಿ ಟೀಸರ್ ಶೂಟ್ ಮಾಡಿದ್ವಿ, ಮತ್ತೆ ಇನ್ನೊಂದು ಫೆಸ್ಟಿವಲ್ ಅದನ್ನ ಲಾಂಚ್ ಮಾಡ್ತೀವಿ. ಅಕ್ಟೋಬರಲ್ಲಿ ನಾವು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಒಂದು ತಾಂಜೇನಿಯಾ, ಸೌತ್ ಈಸ್ಟರ್ನ್ ಆಫ್ರಿಕನ್ ಕಂಟ್ರಿ, ತಾಂಜೇನಿಯನ್ ಕಂಟ್ರಿಲಿ ಎಲೆಕ್ಷನ್ಸ್ ಇದೆ. ಆ ಎಲೆಕ್ಷನ್ ಅವ್ರ ಎಲೆಕ್ಷನ್ ಪರ್ಮಿಷನ್ ಆಲ್ರೆಡಿ ಫಿಲಂ ಕಮಿಷನ್ ಹತ್ರ ಮಾತಾಡಿ ಆಲ್ರೆಡಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರು ಇನ್ಸಿಸ್ಟ್ ಮಾಡಿರೋ ಪ್ರಕಾರ ಎಲೆಕ್ಷನ್ ಇದ್ದಾಗ ದೇ ಡೋಂಟ್ ಪರ್ಮಿಸ್, ಅವ್ರು ನೋಡ್ಕೊಂಡು ಶೆಡ್ಯೂಲ್ ಮಾಡ್ತಾರೆ. ಫಸ್ಟ್ ಶೆಡ್ಯೂಲು ಈಸ್ಟರ್ನ್ ಸೌತ್ ಆಫ್ರಿಕಾದಿಂದ ಟ್ರಾವೆಲ್ ಆಗಿ ನಂತರ ಲೈಕ್ ಅಕ್ಟೋಬರಿಂದ ನಾವು ಟ್ರಾವೆಲ್ ಮಾಡಿ ಸೌತ್ ಆಫ್ರಿಕಾ ಮುಗಿಸ್ಕೊಂಡು ಸೀದಾ ನಾವು ಮುಂಬೈ, ಗೋವಾ, ನಂತರ ಹೊನ್ನಾವರ, ಕಾರವಾರ, ಮ್ಯಾಂಗ್ಳೂರು, ಸೊ ನಂತರ ಬ್ಯಾಂಗ್ಳೂರು, ಮೈಸೂರು ಇದ್ರದ್ದು ಪಾರ್ಟಲ್ಲಿ ಶೂಟ್ ಮಾಡ್ತೀವಿ ಸರ್. ಟ್ರಾವೆಲಿಂಗ್ ಸರ್, ನಾನು ಸರ್ ಸಿನಿಮಾ ಫ್ರೇಮ್ ಅಂತ ಬಂದಾಗ ಎವ್ರಿ ಫ್ರೇಮು ಏನೋ ಹೇಳಬೇಕು. ನಾನು ಶೂಟ್ ಮಾಡಿರೋ ಲೊಕೇಶನ್ನು ಅಥವಾ ಅದನ್ನು ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ ಸರ್. ಪ್ರತಿಯೊಂದು ಸೀನ್ ಶಾರ್ಟ್ ಏನು ಕಂಪೋಸ್ ಏನು ಮಾಡಿರ್ತೀವಿ ಫ್ರೆಶ್ ಆಗಿರಬೇಕು ಅಂತ ಆಲೋಚನೆ ಮಾಡ್ತೀನಿ. ಆ ಲೊಕೇಶನ್ ಅಂದರೆ ನಮ್ಮ ಸಿನಿಮಾಟೋಗ್ರಫಿ ಬಂದ್ಬಿಟ್ಟು ಸಂಕೇತ್ ಮಾಡ್ತಾ ಇದ್ದಾರೆ. ಆಮೇಲೆ ಮ್ಯೂಸಿಕ್ ಬಂದ್ಬಿಟ್ಟು ಸ್ಯಾಮ್ಸಿಯಸ್ ಇದೆ ತಮಿಳಲ್ಲಿ, ಅವರು ಸ್ಕೋರ್ ಮಾಡ್ತಾ ಇದ್ದಾರೆ. ನಮ್ಮ ಎಡಿಟರ್ KM ಪ್ರಕಾಶ್ ಅವರು, ಲೈಕ್ ಕೊರಿಯೋಗ್ರಫಿ ಬಂದ್ಬಿಟ್ಟು ಲೈಕ್ ನಮ್ಮ ಭೂಷಣ್ ಮಾಸ್ಟ್ರು, ನಂತರ ನಮ್ಮ ಮೋಯಿನ್ ಮಾಸ್ಟ್ರು, TDC ಡ್ಯಾನ್ಸ್ ಕಂಪ್ನಿ ಬಾಸ್ಕೋ ಸೀಸರ್ ಅವ್ರಿಗೆ ಒಂದು ಡ್ಯಾನ್ಸ್ಗೆ ಅಪ್ರೋಚ್ ಮಾಡಿದ್ದೀವಿ. ಸ್ಟಂಟು ಒಂದು ಕಮರ್ಷಿಯಲ್ ಒಂದು ಸಬ್ಜೆಕ್ಟು, ಕಮರ್ಷಿಯಲ್ ರವಿ ವರ್ಮಾ ಸರ್ ಮತ್ತು ಅರ್ಜುನ್ ಸರ್, ವಿಕ್ರಮ್ ಮತ್ತು ಚೇತನ್ ಡಿಸೋಜ್ ಅವರು ಲೈಕ್ ಸ್ಟಂಟ್ಸ್ನ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಟೀಸರ್ ಮಾತ್ರ ಶೂಟ್ ಮಾಡಿದ್ದೀವಿ. ಸೊ ಅದೊಂದು ಯಾವ ರೀತಿ ಇದು ಹೋಗುತ್ತೆ ಅಂತ. ಸೊ ಟೀಸರ್ ಶೂಟ್ ಮಾಡಿದ್ದೀವಿ ಸರ್. ಸಿನಿಮಾ ಫ್ಲೋರ್ಗೆ ಹೋಗ್ಬೇಕು ಸೌತ್ ಆಫ್ರಿಕಾದಿಂದ, ಅಲ್ಲಿಂದ ಹೋಗ್ತೀವಿ ಸರ್. ನಾವು ಫಸ್ಟ್ ಶೆಡ್ಯೂಲ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಸರ್ ಲೈಕ್ ಮುಖ್ಯ ಕಲಾವಿದರು ಲೈಕ್ ಅಂತ ಹೇಳ್ತಾರೆ, ಲೈಕ್ ವೇದಿಕೆ ಮೇಲೆ ಇದ್ದಾರೆ. ದ್ರಾಕ್ಷೆ ನಾನು ವೇದಿಕೆ ತುಂಬ ಕಲಾವಿದ್ರನ್ನ ಈ ಸಿನಿಮಾ ತುಂಬ ಕಲಾವಿದರನ್ನ ಡಿಮ್ಯಾಂಡ್ ಮಾಡುತ್ತೆ ಸರ್. ಲೈಕ್ ಧನುಷ್ ಲೀಡರ್ ಮಾಡ್ತಿದ್ದಾರೆ, ಫಾಲ್ಗುಣಿ ಖನ್ನಾ ಅಂತ ಮುಂಬೈ ಹುಡುಗಿ. ಸೊ ಲೈಕ್ ಶಿ ಈಸ್ ಪ್ಲೇಯಿಂಗ್ ದ ಲೀಡ್ ರೋಲ್. ಸೊ ಲೈಕ್ ಏನಂತ ಹೇಳ್ತಾರೆ, ಲೈಕ್ ನಂತರ ಯುಕ್ತ ಪರ್ವಿ ಅಂತ, ನಂತರ ಅಭಿಜಿತ್ ಸರ್ ಅಂತ, ಜೀವನ್ ರಿಚಿ ಸರ್, ರವಿ ಸೀತಾರಾಮ್ ವೇದಿಕೆ ಮೇಲಿರೋರು. ಸೊ ಲೈಕ್ ವೇದಿಕೆ ಹಿಂದೆ ಎಲ್ಲಾದ್ರೆ ಹೆಸರು ಮರ್ತೋಗ್ತೀನಿ ಅಂತಲೇ ಅವ್ರ ಕಲಾವಿದ್ರದ್ದು ಅಲ್ಲಿ ಹಾಕಿದ್ದೀನಿ ಸರ್, ಕ್ಷಮೆ ಇರಲಿ ಅಂತ ಹೇಳ್ತಾರೆ. ಲೈಕ್ ಈ ಥರ ಮುಖ್ಯ ಭೂಮಿಕೆಯಲ್ಲಿ ಕಲಾವಿದಿದ್ದಾರೆ ಸರ್. ಹ್ಯಾರಿ ಜೋಶ್ ಅಂತ ಮುಂಬೈ ಡೌನ್, ಅವರು ಒಂದು ರೀಸೆಂಟಾಗಿ ಶಂಕರ್ ಅವ್ರ ಸಿನಿಮಾ ಮಾಡಿದ್ರು, ಅವರು ಮೇಯ್ನ್ ವಿಲನ್ ಶೇಡ್ ಮಾಡ್ತಿದ್ದಾರೆ ಸರ್. ಹಾಂ ಇಲ್ಲ ಸರ್, ನಾನು ಒಂದೇ ಶೆಡ್ಯೂಲ್ ಮಾಡೋ ಡೈರೆಕ್ಟರ್ ಅಲ್ಲ ಸರ್. ನಾನು ಎವ್ರಿ 10 days ನಾನು ಶೂಟ್ ಮಾಡ್ತೀನಿ ಅಷ್ಟೇ ಸರ್. ಬಿಕಾಸ್ ನಾನು ತುಂಬ ಶಿಫ್ಟಿಂಗ್ ಇರೋದ್ರಿಂದ, ಆಮೇಲೆ ಆರ್ಟಿಸ್ಟ್ ಅವೈಲಬಿಲಿಟಿ ಇರುತ್ತೆ. ಆಮೇಲೆ ನನ್ನ ಐ ಡೋಂಟ್ ಸ್ಟ್ರೈನ್ ಒಟ್ಟಿಗೆ 20 ದಿವಸ 30 ದಿವಸ ಶೂಟ್ ಮಾಡೋಲ್ಲ ಸರ್. ನಾನು ಯಾವುದೇ 10 ದಿವಸನೇ ನಾನು ಶೂಟ್ ಮಾಡೋದು, ಬ್ರೇಕ್ ತೊಗೊಳ್ತೀನಿ. ನಾನು ಎವ್ರಿ ಡೇ ಕನ್ಸ್ಟ್ರಕ್ಷನ್ ಏನಿರುತ್ತೆ ವಿಜುವಲ್ ಕನ್ಸ್ಟ್ರಕ್ಷನ್ಗೆ ನಾನು ಟೈಮ್ ತೊಗೊಳ್ತೀನಿ ಸರ್. ಆ ವಿಜುವಲ್ ಕನ್ಸ್ಟ್ರಕ್ಷನ್ ಟೈಮ್ ತೊಗೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಸರ್. ಎವ್ರಿ ಶೆಡ್ಯೂಲ್ 10 days ಮಾತ್ರ ಇರುತ್ತೆ ಸರ್. ಸೊ ಟಿಲ್ ದ ನೆಕ್ಸ್ಟ್ ಇಯರ್ ಡಿಸೆಂಬರ್ಗೆ ನಾವು ಪ್ರಾಬಬ್ಲಿ ರಿಲೀಸಿಗೆ ಬರ್ತೀವಿ ಸರ್. ಹಿಂದಿನ ಸಿನಿಮಾ ಸರ್, ನಾನು ಮತ್ತು ಗೊಂಡ ಸರ್ ಲೈಕ್ ಒಂದು ನಾನು ಮತ್ತು ಗೊಂಡ ಮಾಡೋಷ್ಟರಲ್ಲಿ ಒಂದು 10 ವರ್ಷ ಪ್ರಯಾಣ ಆಗಿತ್ತು, ಒಂದು ಒದ್ದಾಟ ಆಗಿತ್ತು. ಸೊ ಒಂದು ನಾಯಿ ನನ್ನ ಕೈ ಹಿಡಿತು. ಸೊ ಲೈಕ್ ಮಾಧ್ಯಮದ ಎಲ್ಲ ಮಿತ್ರರು, ಹಿರಿಯರು ತುಂಬ ಪ್ರೋತ್ಸಾಹ ಕೊಟ್ರಿ. ಕನ್ನಡ ಜನತೆ ಪ್ರೋತ್ಸಾಹ ಮಾಡಿದ್ರು. ಆ ಸಿನಿಮಾ ಒಂದು ಒಳ್ಳೆ ಗೆಲುವು ಸಿಕ್ತು. ಆ ಗೆಲುವು ಸಿಕ್ಕಿದ್ದಾದ್ಮೇಲೆ ನನ್ನ ಸಿನಿಮಾ ಆದಮೇಲೆ ಪ್ಯಾಂಡಮಿಕ್ ಬಂದಿದ್ದು, ಆ ಗೆಲುವು ಫ್ರೂಟು ನಾನು ತಿನ್ನೋಕ್ಕಾಗಲಿಲ್ಲ. ಸೊ ಲೈಕ್ ಆ ಒಂದು 2 ವರ್ಷ ಆದಮೇಲೆ ತಿರ್ಗಾ ಮತ್ತೆ ಆ ಗ್ಯಾಪಲ್ಲಿ ಒಂದು ವರ್ಣವೇದಮ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದು ನನ್ನ ಪ್ರೊಡಕ್ಷನ್, ನಾನೇ ಡೈರೆಕ್ಷನ್ ಮಾಡಿದ್ದೀನಿ. ಅದು ಇನ್ನೊಂದು ಸಾಂಗು, ಒಂದು ಫೈಟ್ ಆದರೆ ದುಬೈ ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೀನಿ. ಒಂದು ಫೈಟ್ ಆದರೆ ರ್ಯಾಪ್ ಅಪ್ ಆಗುತ್ತೆ. ಪ್ರಾಬಬ್ಲಿ ಡಿಸೆಂಬರ್ ಜನವರಿ ರಿಲೀಸಿಗೆ ಬರ್ತೀನಿ ಸರ್. ಎಸ್ ಸರ್, ಲೈಕ್ ಯಾವುದೇ ಸಿನಿಮಾ ಹುಟ್ಟಿದಾಗಿಂದ ಅಥವಾ ಸಿನಿಮಾ ಇರೋವರೆಗೂ ಕೂಡ ಸಿನಿಮಾದ ಕಂಟೆಂಟೇ ನಿಜವಾದ ಏನಂತ ಹೇಳ್ತಾರೆ ಲೈಕ್ ಆತ್ಮ ಸರ್.
ಯಾವುದೇ ಕಲಾವಿದರು ಅದನ್ನು ಆವರಿಸ್ಕೊಳ್ತಾರೆ, ಬಟ್ ಆತ್ಮ ಚೆನ್ನಾಗಿರಬೇಕು ಸರ್. ನಾನು ಏನು ಬಿಲ್ಲಿಂಗ್ ಮಾಡ್ತೀವಿ ಅಂದರೆ ಕಂಟೆಂಟು ಸರ್. ನಾವು ಕ್ಯಾಮ್ರಾ ಎಕ್ವಿಪ್ಮೆಂಟ್ ಮೇಲೆ, ಎಡಿಟಿಂಗ್ ಎಕ್ವಿಪ್ಮೆಂಟ್ ಮೇಲೆ ಅಥವಾ ಟೆಕ್ನಿಕಲ್ ಎಕ್ವಿಪ್ಮೆಂಟೇ R&D ಮಾಡೋ ಬದಲು ನಾವು ಲಿಟ್ರೇಚರ್ ಮೇಲೆ, ನಮ್ಮ ಭಾಷೆ ಮೇಲೆ ಅಥವಾ ಆಲೋಚನೆಗಳ ಮೇಲೆ ನಾವು R&D ಮಾಡಬೇಕಾಗತ್ತೆ ಸರ್. ಆ ಆಲೋಚನೆಗಳಲ್ಲಿ ಹುಟ್ಟಿದಂಥ ಒಂದು ಸಬ್ಜೆಕ್ಟು. ಸೊ ಒಂದು ಹೊಸದಾಗಿ ಒಂದು ವಿಷಯ, ತುಂಬ ಅದ್ಭುತವಾದ ಒಂದು ವಿಷಯನ ಮಾತಾಡಬೇಕು ಅಂತ, ಒಂದು ಆ ಸಮಾಜ ಮುಖದಲ್ಲಿ ಒಂದು ಹೊಸ ವಿಷಯ, ಏನೋ ಒಂದು ವಿಷಯ ಮಾತಾಡೋಣ ಅಂತ ಬಂದಾಗ, ಲೈಕ್ ಇವತ್ತೆಲ್ಲ ಮಿಂಚಿನ ಓಟ್ದಲ್ಲಿ ಓಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ಒಂದು ಆ ರಾಮನವೇಶ್ ಅನ್ನೋ ಒಂದು ಹೊಸ ವಿಷಯ ಬೇಕು. ಆ ಹೊಸ ವಿಷಯದ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡಿದ್ದೀನಿ. ಕಥೆಯ ತಿರುಳು ಅಂತ ಬಂದಾಗ ಸರ್, ಲೈಕ್ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ವುಮನ್ ಸೆಂಟ್ರಿಕ್ ಒಂದು ಸಬ್ಜೆಕ್ಟು. ಸೊ ಲೈಕ್ ನಮ್ಗೆ ಗೊತ್ತಿಲ್ಲದೇನೋ ಲೈಕ್ ಹೆಣ್ಣನ್ನು ನಾವು ವ್ಯಾಪಾರದ ಒಂದು ಅಂತ ಹೋರಾಟದಲ್ಲಿ, ಸೊ ಲೈಕ್ ಆತುರದಲ್ಲಿ ನಾವು ಒಂದು ಹೆಣ್ಣನ್ನು ಒಂದು ಬಿಸ್ನೆಸ್ ಪ್ರಾಡಕ್ಟ್ ಮಾಡಾಕಿದ್ದೀವಿ. ಸೊ ಲೈಕ್ ನಾವು ಯಾವ ರೀತಿ ಒಂದು ಬಿಸ್ನೆಸ್ ಮೈಂಡ್ ಸೆಟ್ಟಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಚಾಕ್ಲೇಟ್ ಸೇಲ್ ಮಾಡಬೇಕು ಅಂದರೆ ಒಂದು ಹುಡುಗಿ ಬೇಕು, ಒಂದು ಬಿಸ್ಕೆಟ್ ಸೇಲ್ ಮಾಡಬೇಕು ಅಂದರೆ ಒಂದು ಹುಡುಗಿ ಬೇಕು, ಒಂದು ಫ್ರಾಗ್ರೆನ್ಸ್ ಸೇಲ್ ಮಾಡಬೇಕು ಅಂದ್ರೆ ಒಂದು ಹುಡುಗಿ ಬೇಕು, ಮೆನ್ ಶೇವಿಂಗ್ ಬ್ಲೇಡ್ ಸೇಲ್ ಮಾಡಬೇಕು ಅಂದ್ರೆ ಒಂದು ಹುಡುಗಿ ಬೇಕು. ಸೊ ಲೈಕ್ ಹೆಂಗೆ ನಾವು ವುಮನ್ನ, ಒಂದು ಹೆಣ್ಣನ್ನು ಹೇಗೆ ನಾವು ಕಾರ್ವ್ ಮಾಡಿದ್ದೀವಿ, ಕೆತ್ತಿದ್ದೀವಿ ಅಂತ ಹೇಳಿದ್ರೆ, ಅವಳೊಂದು ಬಿಸ್ನೆಸ್ ಮಾಡ್ಯೂಲ್ ಥರ ಕೆತ್ತಿದ್ದೀವಿ. ಬಟ್ ಅದೇ ಜೀವನದ ಹೋರಾಟದಲ್ಲಿ, ಜಂಜಾಟದಲ್ಲಿ ನಮಗೆ ಭಾವನೆಗಳು ಬೇಕು, ಎಮೋಷನ್ಸ್ ಬೇಕು ಅಂತ ಬಂದಾಗ ಹೆಣ್ಣು ಭಾವನೆಗಳಿಗೆ ತವರೂರು. ಸೊ ಲೈಕ್ ಅವಳಿಂದನೇ ತಾಯಿ ಪ್ರೀತಿ, ತಂಗಿ ಪ್ರೀತಿ, ಸಂಗಾತಿ ಪ್ರೀತಿ ಎಲ್ಲನೂ ಸಿಗೋದು. ಬಟ್ ಆದರೆ ಇಲ್ಲಿ ಅವಳನ್ನ ನಾವು ಅವಳ ಮೈಂಡ್ ಸೆಟ್ ಹೇಗೆ ಇಂಪೋಸ್ ಮಾಡಿದ್ದೀವಿ ಅಂದರೆ, ಅವಳನ್ನ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಮಾಡಿ ಅವಳಿಂದ ನಾವು ತಾಯಿ ಪ್ರೀತಿ, ತಂಗಿ ಪ್ರೀತಿ, ಸಂಗಾತಿ ಪ್ರೀತಿ ಕೇಳಿದಾಗ, ಎಕ್ಸ್ಪೆಕ್ಟ್ ಮಾಡಿದಾಗ ಅದು ಸಿಗುತ್ತಾ ಇಲ್ವೋ ಅನ್ನೋದು ಸುತ್ತ ಕತೆ ಟ್ರಾವೆಲ್ ಆಗುತ್ತೆ ಸರ್. ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೂ ವೇದಿಕೆ ಮೇಲಿರುವಂಥ ನನ್ನ ತಮ್ಮದರಿಗೆ, ನನ್ನ ಸ್ನೇಹಿತರಿಗೆ ಹಾಗೂ ಯಾರ್ಯಾರು ಇಲ್ಲಿ ಬಂದಿದ್ದೀರಿ ಎಲ್ರಿಗೂ ನನ್ನ ಸುಸ್ವಾಗತಗಳನ್ನ ಹೇಳ್ತಾ, ನಿಮಗೆ ಎಲ್ರಿಗೂ ನನ್ನ ವಂದನೆಗಳನ್ನ ತಿಳಿಸ್ತೀನಿ. ಸರ್, ನನ್ನ ಪಾತ್ರ ಬಗ್ಗೆ ನಿರ್ದೇಶಕರು ಹೇಳ್ತಾರೆ ಅದು ಹೇಗೆ ಅಂತ. ನನಗೆ ತುಂಬ ಇಷ್ಟವಾದದ್ದು ಒಂದು ಹೊಸ ಕತೆ. ಇವತ್ತು ನಿರ್ದೇಶಕರು ಹೇಳಿದ್ರು, ತುಂಬ ಅದ್ಭುತವಾಗಿ ಆ ಕಥೆನ ತುಂಬ ಕ್ರಾಫ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ, ತುಂಬ ದೊಡ್ಡ ಮಟ್ಟಕ್ಕೆ ಇದು ಎಲ್ಲರೂ ಇಷ್ಟಪಡ್ತಾರೆ ಅಂತ ನಂಬಿಕೆ ಇದೆ. ಯಾವಾಗ ನಾನು ಸುಮಾರು 6 ವರ್ಷ ಆಯಿತು, ಯಾವಾಗ ನಾನು ಶ್ರೀನಿವಾಸ್ ತಿಮ್ಮಯ್ಯ ಅವ್ರನ್ನ ಒಂದ್ಸಲಿ ಭೇಟಿ ಮಾಡಿದೆ, ಆವತ್ತು ಭೇಟಿ ಮಾಡಿದಾಗಲೇ ನಾನು ತೀರ್ಮಾನ ಮಾಡಿದೆ ಶ್ರೀನಿವಾಸ್ ತಿಮ್ಮಯ್ಯ ಅವ್ರ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ. ಅವರ ಜರ್ನಿ ಆಲ್ಮೋಸ್ಟ್ 6-7 ವರ್ಷದಿಂದ ಜೊತೆಲೇ ಬರ್ತಾ ಇದ್ದೀವಿ. ಇವತ್ತು ಆ ಕಾಲ ಕೂಡು ಬಂದಿದೆ. ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿಲಿ, ತಾಯಿ ಆಶೀರ್ವಾದದಿಂದ ಇವತ್ತು ಕೊನಾರ್ಕ್ ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಚಿತ್ರದ ಮುಹೂರ್ತ ಮಾಡಿದ್ದೀವಿ. ಹೆಚ್ಚಾಗಿ ಹೇಳ್ಬೇಕಂತಂದರೆ, ಯಾವುದೇ ಒಂದು ಸಿನಿಮಾ ಮಾಡಬೇಕಂದ್ರೆ, ಏನೇ ಮಾಡಬೇಕಂದ್ರೆ ನಮಗೆ ಹೆಚ್ಚಾಗಿ ಈ ಅನ್ನದಾತರು ಅಂತ ಕರಿತೀವಿ. ಅವಾಗ ಅಣ್ಣವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರಿತಿದ್ರು. ಇವತ್ತು ಏನೇ ನಾನಾಗಲಿ, ಶ್ರೀನಿವಾಸ್ ಆಗಲಿ, ನಾವಿವತ್ತು ಈ ಥರ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಆಗಲಿ, ಶಕ್ತಿ ಆಗಲಿ ನಮ್ಮ ನಿರ್ಮಾಪಕರಾದ ಮಾವಿನ ಮರ ಸಂಸ್ಥೆಯ ಮದನಣ್ಣ ಆಗಿರ್ಬೋದು, ಪವನ್ ಆಗಿರ್ಬೋದು, ನಮ್ಮ ರಾಜಣ್ಣ ಆಗಿರ್ಬೋದು, ಇವರೆಲ್ಲ ಒಂದು ಶಕ್ತಿ ಇಡೀ ಕೊನಾರ್ಕ್ ಚಿತ್ರತಂಡಕ್ಕೆ. ತುಂಬ ಅವರ ಒಂದು ಸಹಕಾರ, ಒಂದು ಪ್ರೀತಿ ತುಂಬ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ತನಕ ಬಂದಿದೆ. ಸೊ ತುಂಬ ಒಂದು ಉತ್ತಮವಾದಂಥ ಸಿನಿಮಾ ಕೊಡಬೇಕು, ಒಂದು ಒಳ್ಳೆ ಸಿನಿಮಾ ಕೊಡಬೇಕು. ಇವತ್ತು ಏನಪ್ಪ ಅಂತಂದರೆ ಎಲ್ಲ ಯಾವುದರೋ ಹಿಂದೆ ಓಡ್ತಿದ್ದಾರೆ. ಇವತ್ತು ತಾಳ್ಮೆಯಿಂದ ಸಮಯ ತಗೊಂಡು ಕತೆ ಮೇಲೆ R&D ಮಾಡಿ, ಒಳ್ಳೆ ಕತೆ ಮಾಡಿ, ಅದನ್ನು ತುಂಬ ಚೆನ್ನಾಗಿ ಮಾಡಿದಾಗ ಜನಗಳಿಗೆ ತಲುಪುತ್ತೆ ಅಂತ ಮನೋಭಾವದಿಂದ ಟೈಮ್ ತಗೊಂಡು ನಿಧಾನವಾಗಿ ತುಂಬ ಅಚ್ಚುಕಟ್ಟಾಗಿ ಕತೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಎಲ್ರಿಗೂ ಇದು ಇಷ್ಟ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕೊನಾರ್ಕ್ ಸಿನಿಮಾ ಮುಹೂರ್ತಕ್ಕೆ ಎಲ್ಲರಿಗೂ ಸ್ವಾಗತ. Thank you for having me here. Thank you for giving me this beautiful opportunity, and we are very excited to begin this beautiful journey. Thank you. I am from Delhi, but I moved to Bombay 12 years ago. So right now I am in Bombay from Bollywood. Yes, I have acted in a Telugu film. I have also acted in a Sri Lankan film called Gautam Buddha Mata, which was released last year in December.
And this is my first one in Kannada, so I'm very excited and thrilled to be a part of Konark. I have my casting director, my manager here. So she got in touch with me, and Sir and Dhanush and the entire team had come to Bombay, I think in April. Yeah, so that's when I met Sir, and I would definitely want to say that usually in my career and what I've seen is that we have auditions and we have look tests, but Sir saw me, we spoke for I think half an hour, and he was, he said I don't need to take a test. So that's really commendable because he trusted me with just one half an hour conversation. ಈ ತಾಯಿ ಸನ್ನಿಧಿಯಲ್ಲಿ ಇವತ್ತು ಕೊನಾರ್ಕ್ ಸಿನಿಮಾದ ಮುಹೂರ್ತ ಆರಂಭ ಆಗಿದೆ. ಮೋಸ್ಟ್ಲಿ ನಾನು ಅನಿಸುತ್ತೆ ಇಲ್ಲೆಲ್ಲರಿಗಿಂತ ಸ್ವಲ್ಪ ವಯಸ್ಸಲ್ಲಿ ನಾನೇ ದೊಡ್ಡ, ಏಜಲ್ಲಿ ಜಾಸ್ತಿ ಅಂತ, ವಯಸ್ಸಲ್ಲಿ ಮಾತ್ರ, ಬೇರೆಲ್ಲ ಅಲ್ಲ. ನಮಗೆ ನೆಕ್ಸ್ಟ್ ಇಯರ್ಗೆ ಒಂದು ಇಂಡಸ್ಟ್ರಿ ಬಂದು 45 ವರ್ಷ ಆಗುತ್ತೆ. ಈ 45 ವರ್ಷದಲ್ಲಿ ಸುಮಾರು ನಾನು ಕಂಡುಕೊಂಡಿದ್ದೇನಪ್ಪ ಅಂದರೆ, ಜೀವನದಲ್ಲಿ ಮೊದಲು ಸ್ಟಾರ್ಟ್ ಆಗೋದು ಕನಸು. ಸಿನಿಮಾದಲ್ಲಿ ಮಾತ್ರ, ಬೇರೆದ್ರಲ್ಲಿ ಇಷ್ಟು ಹುಚ್ಚಿರಲ್ಲ. ಈ ಕನಸು ಹೇಗೆ ತೊಗೊಂಡೋಗುತ್ತೆ ಅಂದರೆ, ಕನಸನ್ನು ನನಸು ಮಾಡ್ಕೊಳ್ಳೋ ಈ ದಾರಿನಲ್ಲಿ ಬಹಳಷ್ಟು ಸ್ಟ್ರಗ್ಲಿಂಗ್ ಆಗುತ್ತೆ. ಯಾಕಂದರೆ ಕನಸು ನನಸು ಮಧ್ಯೆ ಒಂದು ಬದುಕುತ್ತಿರುತ್ತೆ. ಈ ಬದುಕನ್ನು ಕಟ್ಕೊಂಡು ಈ ನನಸನ್ನು ಮಾಡ್ಕೊಳ್ಳೋದು ದಾರಿ ಸಾಕ್ತಾ ಇರ್ಬೇಕಾದ್ರೆ ಇಟ್ಸ್ ನಾಟ್ ಈಸಿ. ಇದೆಲ್ಲ ಈ ಸಂಭ್ರಮ, ಈ ವಿಜುವಲ್ಸು, ಈ ಚಪ್ಪಾಳೆ, ಈ ಸೆಲ್ಫಿ, ಇವೆಲ್ಲ ನೋಡಿದಾಗ ಇದೇ ಬೇರೆ ಪ್ರಪಂಚ. ಇದನ್ನು ಬಿಟ್ಟು ಆ ಕಡೆ ಹೋದಾಗ ಒಂದು ಬೇರೆ ಪ್ರಪಂಚ ಇದೆ. ಹೀಗೆಲ್ಲ ಕಟ್ಕೊಂಡು ಈ ಸಾಕ್ತಾ ಇರೋ ದಾರಿನಲ್ಲಿ ನನಗೆ ಶ್ರೀನಿವಾಸ್ ಭಾಳ ಮೆಚ್ಚುಗೆ ಆಗ್ತಾರೆ. ಯಾಕಂದರೆ ಶ್ರೀನಿವಾಸ್ ನಾನು 10 ವರ್ಷದಿಂದ ಪರಿಚಯ ನನಗೆ. ಬಟ್ ಭಾಳ ನೊಂದಿದ್ದಾರೆ ಅವರು. ಅವರು ಇವತ್ತೇನು ಪಟ 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 ಮಾತಾಡ್ತಾ ಇದ್ದಾರೆ, ಇದೆಲ್ಲ ಒಂದು ಕಡೆ ಆದರೆ ಬಹಳಷ್ಟು ನೊಂದಿದ್ದಾರೆ, ಭಾಳಷ್ಟು ಹಾರ್ಡ್ ವರ್ಕರ್. ಒಂದೇ ಮಾತಲ್ಲಿ ಯಾಕಂದರೆ ಬಿಕಾಸ್ ನಾನು ಏನೇ ಹೇಳಿದ್ರು ಅವ್ರನ್ನ ಪ್ರೈಸ್ ಮಾಡೋದಕ್ಕಾಗುತ್ತೆ. ಬಟ್ ಆದರೆ ಪ್ರೈಸ್ ಅಲ್ಲ, ನಾನು ಖಂಡಿತ ಹೇಳ್ತೀನಿ. ಯಾವ್ದು ಹೇಳಿರಲ್ಲ, ನಾನು ಭಾಳ ಬೇಗ ಒಪ್ಕೊಳ್ಳಲ್ಲ ಸರ್ ಯಾವುದೂ ಅಂತ. ನಾನೊಂದು ಸಿನಿಮಾನ ರೀಸೆಂಟಾಗಿ ಒಂದು ಲಾಸ್ಟ್ ಇಯರ್ ಹೇಳಿದೆ, ಒಂದು ಸಿನಿಮಾ ಮಾಡ್ಕೊಂಡು ಶ್ರೀನಿವಾಸ್ ಈ ಥರ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ, ನಾನು ಲೀಡ್ ರೋಲ್ ಮಾಡ್ತಾಯಿದ್ದೀನಿ, ಎಷ್ಟು ಟೈಮ್ ಕೊಡ್ತೀರಾ ಸರ್? ಎಲ್ಲ ಒಂದು 2 ತಿಂಗಳಲ್ಲಿ ಪ್ರಿಪೇರ್ ಆಗಿಲ್ಲ ಸರ್, ಸಾರಿ ನಾನು ಬೇಜಾರು ಮಾಡ್ಕೋಬೇಡಿ, ನಾನು ಮಾಡೋಕ್ಕಾಗಲ್ಲ. ಯಾರೂ ಹೇಳಲ್ಲ. ಯಾಕೆಂದರೆ ನಾನು ಮತ್ತು ಗುಂಡ ಆದಮೇಲೆ ಮತ್ತೆ ಈಗ ಮಾಡ್ತಾ ಇದ್ದಾರೆ ಒಂದು ಪಿಕ್ಚರ್ ವರ್ಣಭೇದ ಓರ್ ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ. ಬಿಕಾಸ್ ಶ್ರೀನಿವಾಸ್ ಬಗ್ಗೆ ಅದು 2 ಲೈನ್ ಹೇಳ್ತೀನಿ ನಾನು. ಅವ್ರು ನಮ್ಮ ಮನೆಗೆ ಬಂದು ಈ ಸ್ಕ್ರಿಪ್ಟ್ ತೊಗೊಂಬಂದಿದ್ರು. ಸ್ಕ್ರಿಪ್ಟು ಸಿನಿಮಾ ಸ್ಕ್ರಿಪ್ಟ್ ಥರ ಇರಲಿಲ್ಲ, ಒಂದು ಗ್ರಂಥ ಥರ ಇತ್ತು, ಗ್ರಂಥ. ಬೇಕಾದರೆ ನೀವು ಆ ಸ್ಕ್ರಿಪ್ಟ್ನ ತೊಗೊಂಡು ನೋಡ್ಬೋದು. ನಾನು ಅಂದ ಮಾತು ನಿಜಾನ ಸುಳ್ಳು ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಪೇಜ್ ಒಂದು ಕಲರ್ ಹೇಳುತ್ತೆ, ಒಂದು ಫ್ರೇಮ್ ಹೇಳುತ್ತೆ, ಒಂದು ಕಲರ್ ಫ್ರೇಮ್ ಹೇಳುತ್ತೆ. ಏನು ಮಾಡ್ತಾರೆ ಸರ್ ನಿಜವಲ್ಲೂ ಗ್ರೇಟ್. ಅವತ್ತೇ ಅಂದ್ಕೊಂಡೆ ನಾನು, ನೀವು ಎದುರಿಗೆ ಹೇಳ್ತೀನಿ, ನನ್ನ ಪಾತ್ರ ಏನು, ನನ್ನ ಡೇಟ್ಸ್ ಏನು, ನನ್ನ ಪೇಮೆಂಟ್ ಏನು ಕೇಳಿಲ್ಲ ಅವ್ರನ್ನ. ಬ್ಲೈಂಡ್ ಅವ್ರು ಹೇಳಿದ್ರು ಒಪ್ಕೊಂಡಿದ್ದೀನಿ. ಬಿಕಾಸ್ ನಾನು ತುಂಬ ಇಷ್ಟ ಆಗ್ತಾ ಇದೆ ಅವ್ರ ಜೊತೆ ಕೆಲಸ ಮಾಡಿ. ಬಿಕಾಸ್ ಅವ್ರು ಯಾರನ್ನೇ ತೊಗೊಂಡ್ರು ಅಷ್ಟು ಸುಲಭವಾಗಿ ಬಿಡಲ್ಲ, ಅದಕ್ಕೊಂದು ವೈಟ್ ಇದ್ರೇ ಮಾಡ್ತಾರೆ ಅಂತ ಒಂದು ಪ್ರಯತ್ನ ಶ್ರೀನಿವಾಸು. ಬಟ್ ಒನ್ ಥಿಂಗ್ ಹೇಳ್ತೀವಿ, ದೇವಸ್ಥಾನದಲ್ಲಿ ಹೇಳ್ತೀನಿ, ಈ ದೇಶಕ್ಕೆ ಒಬ್ಬ ಬೇಕಾಗಿರೋ ಒಬ್ಬ ಡೈರೆಕ್ಟರ್ ಆಗ್ತಾರೆ ಮುಂದೆ, ನಾಟ್ ಕರ್ನಾಟಕ. ಇದು ಪಿಕ್ಚರ್ ಕೊನಾರ್ಕ್ ಬಂದ ಮೇಲೆ ಗೊತ್ತು, ಮುಂದೆ ನೀವು ಎಲ್ಲ ಹೇಳ್ತೀರ ಸಿಗಲ್ಲ ಕೈಗೂರು. ಇರಲಿ, ಐ ವಿಶ್ ಯು ಬೆಸ್ಟ್ ಆಫ್ ಲಕ್ ಮೈ ಡಿಯರ್ ಶ್ರೀನಿವಾಸ್. ನಿಮ್ಗಾಗಲಿ ಯಾಕೆ ನಿಮ್ಮಲ್ಲಿ ಅಷ್ಟು ಪ್ರತಿಭೆ ಇದೆ, ನಿಮ್ಮಲ್ಲಿ ಶ್ರಮ ಇದೆ, ಸುಮ್ಮನೆ ಯಾವುದೂ ಕಾಮಿಡಿಗಿಲ್ಲ ಇಲ್ಲಿ. ಹಾಗಾಗಿ ನಾನು ಮನಸ್ಫೂರ್ತಿ ಹೇಳ್ತೀನಿ, ಆ ಶಕ್ತಿ ಅವ್ರಿಗಿರೋದ್ರಿಂದ ದಕ್ಕಲಿ ಅವ್ರಿಗೆ. ಇನ್ನು ಕ್ರೂ ತುಂಬ ಚೆನ್ನಾಗಿದೆ, ಎಲ್ಲ ಕಲಾವಿದರು ಭಾಳ ಮುದ್ದಾಗಿದ್ದಾರೆ. ಧನುಷ್ ಭಾಳ ಚೆನ್ನಾಗಿ ಕಾಣಿಸ್ತಾರೆ. ನನಗೆ ಭಾಳ ಖುಷಿ ಆಯಿತು. ಈ ಭಾಳ ದೊಡ್ಡ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ, ಯಾವುದೇ ಒಂದು ದೊಡ್ಡ ಸಕ್ಸಸ್ ಸಿನಿಮಾ ಹೀಗೆ ಸ್ಟಾರ್ಟ್ ಆಗೋದು. ಇವತ್ತು ನಮಗೆ ಭಾಳಷ್ಟು ದೊಡ್ಡ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾದಲ್ಲೆಲ್ಲ ಹಿಟ್ ಆಗಿರೋ ಭಾಳಷ್ಟು ಸಿನಿಮಾಗಳು ಕೂಡ ಈ ರೀತಿಯೇ ಶುರುವಾಗಿದ್ದು, ಕೊನಾರ್ಕ್ ಕೂಡ ಭಾಳ ದೊಡ್ಡ ಹಿಟ್ ಆಗುತ್ತೆ, ದೊಡ್ಡ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ, ಶುರುವಾಗುತ್ತೆ. ಆಮೇಲೆ ಭಾಳಷ್ಟು ಖುಷಿ ಆಯಿತು. ನನ್ನ ಪ್ರೊಡಕ್ಷನ್ ಮ್ಯಾನೇಜರ್, ನನ್ನ ಆತ್ಮೀಯ ಗೆಳೆಯ ರವಿಶಂಕರ್, ನಮ್ಮ ವಿಷ್ಣು ಸರ್ಗೆ ಭಾಳ ಪ್ರೀತಿ ಅವ್ರು ಕಂಡ್ರೆ. ಭಾಳ ದೊಡ್ಡ ಸಿನಿಮಾಗಳನ್ನ ಮಾಡಿದ್ದಾರೆ, ಅವ್ರು ನೋಡಿ ಖುಷಿ ಆಯಿತು. ನಮ್ಮ ವೆಂಕಟೇಶ್ ಕೈಲಿ ಕ್ಲ್ಯಾಪ್ ಮಾಡಿದ್ದು, ಭಾಳ ಒಳ್ಳೆ ಮನಸ್ಸು, ಭಾಳ ಒಳ್ಳೆ ಮನಸ್ಸು, ರಾಯರ ಭಕ್ತ. ಇದೆಲ್ಲ ಭಾಳ ದೊಡ್ಡ ಸಿಂಪ್ಟಮ್. ಆಮೇಲೆ ನನ್ನ ಆತ್ಮೀಯ ಗೆಳೆಯರು, ನನ್ನ ಪತ್ರಿಕಾ ಮಾಧ್ಯಮದ, ನನ್ನ ಆವಾಗಲಿಂದನೂ ನಮ್ಮನ್ನು ನೋಡಿಕೊಂಡು ನಮ್ಮ ತಪ್ಪುಗಳನ್ನೆಲ್ಲ ಹೊಟ್ಟೆಲ್ಲಿ ಹಾಕ್ಕೊಂಡು ನಮ್ಮನ್ನು ಬೆಳೆಸ್ತವ್ರು. ಭಾಳ ಖುಷಿ ಆಯಿತು. ವೇದಿಕೆ ಮೇಲೆ ಇನ್ನೂ ಭಾಳಷ್ಟು ಜನ ಕಲಾವಿದರಿದ್ದಾರೆ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ ಅಂತ ಹಾರೈಸ್ತಾ, ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ನಂಬಿ ಮತ್ತೆ ಕರ್ಸ್ಕೊಂಡಿದ್ದೀರಲ್ಲ ಅಂತ. ಆ್ಯಕ್ಚುಲಿ ಇದಕ್ಕಿಂತ ಮೊದಲು ವರ್ಣಂ ವೇದಂ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾನು ಸರು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದರಲ್ಲೂ ತುಂಬ ಒಂದು ಅದ್ಭುತವಾದಂಥ ಪಾತ್ರ ಕೊಟ್ಟಿದ್ರು. ಇದರಲ್ಲೂ ಇನ್ನೂ ತುಂಬ ಚೆನ್ನಾಗಿರೋ ಪಾತ್ರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಶ್ರೀನಿವಾಸ್ ಸರ್ ಯಾವ ಥರ ಅಂತ ಹೇಳಿದ್ರೆ, ತುಂಬ ಒಂಥರ ಫ್ಯಾಷನೇಟ್ ಡೈರೆಕ್ಟ್ರು. ನಾನು
ತುಂಬ ಜನರ ಜೊತೆ ಕೆಲಸ ಮಾಡಿದ್ದೀನಿ. ಬಟ್ ಈ ಥರ ಒಂದು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇರೋದು ಫಸ್ಟು. ಯಾಕೆಂದರೆ ವರ್ಣಂ ವೇದಂ ಸೆಟ್ಟಿಗೆ ನಾನು ಫಸ್ಟ್ ನಾವು ಹೋಗಿರುವಾಗ ಎಲ್ಲೋ ಒಂದು ಶಾಪಿಂಗ್ ಮಾಲ್ ಒಳಗೆ ಹೋದಂಗೆ ಆಯಿತು. ಕಾಸ್ಟ್ಯೂಮ್ ಅಂತ ಹೇಳಿ ನಾವೆಲ್ಲ ಹೋಗಿ ಕಾಸ್ಟ್ಯೂಮು ಒಂದು ಕ್ಯಾರವೇನಿಗೆ ತರಿಸ್ತಾ ಇದ್ರು, ನಾವೇ ಕರೆದು ಕೇಳಿಸ್ಕೊಳ್ತಾ ಇದ್ವಿ ಕಾಸ್ಟ್ಯೂಮ್ ಕೊಡ್ರೆ ಅಂತ. ಬಟ್ ಇವರು ಒಂದು ಸೆಟ್ಟಿಗೆ ಒಳಗಡೆ ಹೋಗ್ತಾ ಇದ್ದಂಗೆ ಒಂದು ಶಾಪಿಂಗ್ ಮಾಲ್ ಥರ ಇಟ್ಟಿದ್ರು. ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳು, ಎಲ್ಲ ಜೀನ್ಸ್ ಒಂದು ಸೈಡು, ಟಿ ಶರ್ಟು, ಬ್ರ್ಯಾಂಡೆಡ್ ವಾಚಸ್ಸು, ಗಾಗಲ್ಸು, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಡ್ರೆಸ್ ಒಂದು ಕಡೆ. ನಾನು ಕೇಳಿದೆ, ಏನು ಸರ್ ಇದು ಸೆಟ್ಟು, ಏನು ಶಾಪಿಂಗ್ ಮಾಲೇ ಓಪನ್ ಮಾಡಿಬಿಟ್ಟಿದ್ದಾರೆ? ಅದೇ ಎಲ್ಲ ಬೇಕಲ್ಲ ಸರ್, ಎಲ್ಲರೂ ಆಗೋಗಿ ಕರೆದ್ರೆ ಬೇಕು, ನಿಮ್ಗೆ ಯಾವ್ದು ಬೇಕು ಹಾಕೊಳ್ಳಿ ಅಂತ. ನಾನು ಹೋಗಿ ನೋಡಿದೆ, ಯಾವುದೋ ಸ್ಪೆಕ್ಸು, ಒಳ್ಳೆ ವಾಚ್ಗಳು. ಆ್ಯಕ್ಚುಲಿ ಅದು ಒಂದು ಎಲ್ಲ ಇದು ಇವರಿಗೆ ಬರಲ್ಲ, ಅದು ಫ್ಯಾಷನೇಟ್ ಆಗಿರೋ ಒಂದು ಡೈರೆಕ್ಟ್ರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದ್ಭುತ ಸರ್, ನೀವು ಸ್ಲೋ ಆದರೂ ಪರವಾಗಿಲ್ಲ, ಆ ಸಿನಿಮಾ ಆ ಫ್ರೇಮ್ ಹಂಗೆ ಬರಬೇಕು. ಅವರು ಡಿಲೇ ಮಾಡ್ತಾರೆ, ಬಟ್ ಅದು ಅಷ್ಟೇ ಫ್ರೇಮ್ ಬರೋಗಂಟು ಅವ್ರು ಬಿಡಲ್ಲ. ಇದು ಫುಲ್ ಕಲರ್ಫುಲ್ ಆಗಿದೆ ಫ್ರೇಮ್ಗಳು, ಒಂದೊಂದು. ಸೊ ಈ ನಡುವೆ ಬರ್ತಾ ಇರೋ ಸಿನಿಮಾಗಳೆಲ್ಲ ಫುಲ್ಲು ಕಪ್ಪು ಬಿಳುಪು, ಮುಖನೇ ಕಾಣಲ್ಲ, ಎಲ್ಲೋ ನೆರಳುಗಳಲ್ಲಿ ಆಟ ಆಡೋಂಥ ಇದರಲ್ಲಿ ಇವರಂತೂ ಫುಲ್ ಕಲರ್ಫುಲ್ಲಾಗೇ ಮಾಡೋದು. ವರ್ಣಂ ವೇದಮು ಅದೇ ಕಲರ್ಫುಲ್ಲು. ಅವ್ರದ್ದು ಮೇಕಿಂಗ್ ವಿಡಿಯೋ ನಾನು ನೋಡಿದ್ದೆ, ಒಂದು ಮೂವಿ ಥರನೇ ತೆಗೆದಿದ್ದಾರೆ. ಅದು ಮೇಕಿಂಗ್ ವಿಡಿಯೋ ಯಾರಾದ್ರೂ ಇದ್ರೆ ನೋಡಿ. 2 ಗಂಟೆ ಮಾಡಿದ್ದೀರಾ ಸರ್ ಅದು ಮೇಕಿಂಗ್ ವಿಡಿಯೋ? 2.5 ಗಂಟೆ ಫಿದಾಗ್ಬಿಟ್ಟ ಸರ್ ಮೇಕಿಂಗ್ ವಿಡಿಯೋ ವರ್ಣಂ ವೇದಮ್ದು. ಅಷ್ಟು ಒಂದು ಮೂವಿ ನೋಡ್ದಂಗೆ ಆಗುತ್ತೆ ಮೇಕಿಂಗ್ ವಿಡಿಯೋ. ಸೊ ಅದಕ್ಕೆ ನಾನು ಈ ಪಾತ್ರ ನೀವು ಕರೆದ್ಬಿಟ್ಟು ಒಂದು ಜೀವನ ಅವ್ರಿಗೆ ನಿಮ್ಗೊಂದು ಪಾತ್ರ ಇದೆ ಅಂತ ಹೇಳುವಾಗ ಏನೂ ಕೇಳೋಕ್ಕೆ ಹೋಗಿಲ್ಲ, SK ಅಂತ ಹೇಳಿದ್ರೆ ಅಷ್ಟೇ. ನಾನು ಅದ್ರ ಮೇಲೆ ಏನು ಅಂತ ಕೇಳಲಿಲ್ಲ. ಯಾವಾಗ ಸರ್, ಎಲ್ಲಿ, ಯಾವಾಗ ಶೂಟಿಂಗ್ ಇದೆ, ಅತಿ ಶೀಘ್ರದಲ್ಲೇ ನಿಮ್ಮ ಕ್ಯಾರೆಕ್ಟರ್ ಬರುತ್ತೆ ಸರ್, ಹೇಳ್ತೀನಿ ಅಂತ ಹೇಳಿದ್ರೆ. ಯಾಕೆಂದರೆ ಒಂದು ಕಲಾವಿದ ಅಷ್ಟೊಂದು ನಂಬಿಕೆ ಇಟ್ಬಿಟ್ಟು ಏನೂ ಕೇಳಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕೆಲಸ ಮಾಡಿರೋ ನಂಬಿಕೆ, ಅವರ ಆ ಪಾತ್ರಕ್ಕೆ ಆ ವ್ಯಕ್ತಿ ಸೂಟ್ ಆಗ್ತಾನೆ ಅಂತ ಹೇಳೋದಕ್ಕೆ ಅವರು ಆಲ್ರೆಡಿ ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರೆ, ಬರ್ಕೊಂಡು ನಮ್ಮನ್ನ ಕರೆದಿರ್ತಾರೆ. ನಾನು ಏನೂ ಕೇಳಲಿಲ್ಲ ಅವ್ರನ್ನ, ಒಂದು ಮಾತು ಇವತ್ತವರೆಗೆ ಕೇಳಲಿಲ್ಲ. ಸೊ ಅದರಿಂದ ಈ ಕೊನಾರ್ಕ್ ಅಂತ ಹೇಳೋದೇ ಒಂದು ಕ್ಯಾಚಿ ಟೈಟ್ಲು. ನನಗೆ ಫಸ್ಟು ಒಂದು ಕ್ಯಾಚಿ ಆಗಿದೆ ಕೊನಾರ್ಕ್, ಏನಪ್ಪ ಇದು ಒಳ್ಳೆ ಚೆನ್ನಾಗಿದೆ ಅಲ್ಲ, ಇಂಗ್ಲೀಷ್ ಟೈಟ್ಲ್ ಟೈಪ್ ಇದೆ ಅಲ್ಲ. ಬಟ್ ಇವಾಗ ಸರ್ ಹೇಳೋ ಗೊತ್ತಾಯಿತು ಅದ್ರದ್ದು ಬ್ಯಾಕ್ ಏನು, ಅದರ ಏನು ಮೀನಿಂಗು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಸರ್. ಹಿಂಗೆ ಮುಂದುವರಿರಿ, ಒಳ್ಳೆ ಸಕ್ಸಸ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಗೆ. ನಮ್ಮಂಥವ್ರನ್ನ ಮರಿಬೇಡಿ, ಇನ್ನೂ ಜೊತೆಗೆ ಸುಮಾರು ಸಿನಿಮಾ ಮಾಡೋಣ. ಈ ವೇದಿಕೆಯಲ್ಲಿ ಅಭಿಜಿತ್ ಸರ್ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಇನ್ನೊಂದು ದೊಡ್ಡ ಒಂದು ಭಾಗ್ಯ ನನಗೆ.